ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಬಗ್ ಬಾಸ್ ಬಕೆಟ್ ಬ್ರಾಕೆಟ್ ಪಬ್ಲಿಕ್ಸ್ ನ್ಯೂಸ್ ಚಾನಲ್. ನಮ್ಮ ಚಾನಲ್ಗೆ ಇವತ್ತು ನಮ್ಮ ಮೊದಲನೇ ಅತಿಥಿಗಳು ನಮ್ಮ ಮುಂದಿನ ಯುವ ಪೀಳಿಗೆಯ ಲಕ್ಷ್ಮೀ ವೇದಮೂರ್ತಿಯವರು ಮತ್ತು ನಮ್ಮ ಜನನಿ ವೇದಮೂರ್ತಿಯವರು. ನಮಸ್ತೆ, ನಿಮಗೆ ನಮ್ಮ ಚಾನಲ್ಗೆ ಸ್ವಾಗತ. ಥ್ಯಾಂಕ್ಸ್ ಅಂತ ಹೇಳಿ. ಈಗ ನಾವು ಪ್ರಕೃತಿನಲ್ಲಿ ಏನ್ ಮಾಡಬೇಕು, ಮತ್ತೆ ನಾವು ಸಮಾಜವನ್ನ ಹೇಗೆ ಕಾಪಾಡಿಕೊಳ್ಳಬೇಕು, ಮತ್ತೆ ನಿಮ್ಮ ಜನರೇಷನ್ ಮಕ್ಕಳಿಗೆ ನೀವು ಏನನ್ನ ಹೇಳ್ತೀರಿ ಅನ್ನೋದ್ರ ಬಗ್ಗೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡೋಣ. ಪ್ರಕೃತಿಯ ರಕ್ಷಣೆ ನಮ್ಮೆಲ್ಲರ ಹೊಣೆ, ನಮ್ಮ ಜವಾಬ್ದಾರಿ ಅಲ್ವೇ? ಈಗ ಕ್ಯಾಮ್ರಾ ತಗೊಂಡ್ಬನ್ನಿ ಇಲ್ಲಿ ಎತ್ತರಕ್ಕೆ. ನಮ್ಮ ಲಕ್ಷ್ಮೀ ಮೇಡಮ್ ಅವ್ರ ಹತ್ರ ಚಾಕ್ಲೇಟ್ ಏನ್ ಮಾಡ್ಬೇಕು? ಚಾಕ್ಲೇಟ್ ತಿನ್ಬೇಕಾ ತಿನ್ಬಾರ್ದಾ? ಯಾಕೆ ತಿನ್ಬಾರ್ದು ಅಲ್ವಾ? ಸೊ ಯಾವ ಚಾಕ್ಲೇಟ್ ತಿನ್ಬೇಕು? ವೆರಿ ಗುಡ್. ಎಷ್ಟು ಪರ್ಸೆಂಟ್? 90% ಡಾರ್ಕ್ ಚಾಕ್ಲೇಟ್. ಕರೆಕ್ಟ್. ಪ್ಲಾಸ್ಟಿಕ್ ಏನ್ ಮಾಡ್ಬೇಕು? ಡಸ್ಟ್ಬಿನ್ ಅಲ್ಲಿ ಮತ್ತೆ ಕಡಿಮೆ ಉಪಯೋಗಿಸ್ಬೇಕು ಅಲ್ವಾ? ಕರೆಕ್ಟ್. ನೋಡಿ, ನಮ್ಮ ಲಕ್ಷ್ಮೀ ವೇದಮೂರ್ತಿ ಅವರಿಗೆ ಎಷ್ಟು ಪ್ರಕೃತಿ ಕಾಳಜಿ ಇದೆ. ಮತ್ತೆ ಈ ಕುರ್ಕುರೆ ಮತ್ತೆ ಇದನ್ನೆಲ್ಲ ಏನ್ ಮಾಡ್ಬೇಕು? ತಿನ್ಬೇಕು ತಿನ್ಬಾರ್ದಾ? ಏನು ತಿನ್ಬಾರ್ದು? ಗ್ಯಾಸ್ಟ್ರಿಕ್ ಆಗತ್ತೆ, ಆರೋಗ್ಯ. ವೆರಿ ಗುಡ್. ನೋಡಿ, ಅವರಿಗೆ ಎಷ್ಟು ಪ್ರಬುದ್ಧತೆ ಇದೆ ಈ ಚಿಕ್ಕ ವಯಸ್ಸಿಗೆ. ಇವರಿಗೆ ನಮ್ಮ ಧನ್ಯವಾದಗಳು. ಮತ್ತೆ ನಾವು ಕಾಡಿಗೆ ಹೋಗ್ತೀವಲ್ಲ ವಾಕ್ ಮಾಡೋದಿಕ್ಕೆ, ಅಲ್ಲಿ ಮರಗಳೆಲ್ಲ ಯಾವ ತರ ಇದೆ? ಚೆನ್ನಾಗಿದೆ ಅಲ್ವಾ? ಅದನ್ನ ಉಳಿಸ್ಕೊಬೇಕಲ್ವಾ ನಾವು? ನಮ್ಮ ರಾಜಕಾರಣಿಗಳು ಇವರೆಲ್ಲ ಅದನ್ನ ಹಾಳು ಮಾಡಬಾರ್ದಲ್ವಾ? ಒಂದು ಮನವಿಯನ್ನು ಮಾಡಿ ನೀವು ಹೇಳಿ, ಕಾಡನ್ನು ಉಳಿಸಿ, ಅದನ್ನು ಕಡಿಬೇಡಿ, ನಮಗೆ ಪ್ರಕೃತಿಯನ್ನು ಉಳಿಸಿಕೊಡಿ. ಹೌದು. ಮತ್ತೆ ನಾವಲ್ಲಿ ವಾಕಿಂಗ್ ಹೋಗ್ತಾ ಇದ್ವಲ್ಲ, ಅಲ್ಲಿ ಏನ್ ಮಾಡ್ತಾ ಇದ್ವಿ ನಾವು? ಎಸ್, ನಾವು ನೀರನ್ನ ವೇಸ್ಟ್ ಮಾಡ್ಬೇಕಾ ಮಾಡಬಾರ್ದಾ? ಕಡಿಮೆ ಬೆಳೆಸ್ಬೇಕಾ ಜಾಸ್ತಿ ಬೆಳೆಸ್ಬೇಕಾ? ಎಸ್. ನಾವು ಬೈಕು ಕಾರನ್ನ ಜಾಸ್ತಿ ಬೆಳೆಸ್ಬೇಕಾ ಕಡಿಮೆ ಬೆಳೆಸ್ಬೇಕಾ? ಎಸ್. ನಾವು ಕಸವನ್ನ ಎಲ್ಲಿ ಬೇಕಲ್ಲಿ ಬಿಸಾಕ್ಬೇಕಾ ಬಿಸಾಕ್ಬಾರ್ದಾ? ವೆರಿ ಗುಡ್. ಸಬಾಷ್. ಧನ್ಯವಾದಗಳು ಲಕ್ಷ್ಮೀ ವೇದಮೂರ್ತಿ ಅವರಿಗೆ. ನಮ್ಮ ಜನನಿಯವರಿದ್ದಾರೆ ಈಗ. ಜನನಿಯವರೇ ನಮಸ್ತೆ. ನೀವು ನಮಸ್ತೆನಾ? ಹಾ. ಸೊ ನೀವು ಕಾಡಿಗೆ ಹೋಗಿದ್ದೀರಾ? ಅಲ್ಲಿ ಏನ್ ಮಾಡಿದ್ರಿ ನೀವು? ಮರ ತಪ್ಕೊಂಡಿದ್ರಲ್ಲ, ಯಾಕೆ? ಮರ ಇಷ್ಟ ಅಲ್ಲ ನಿಮ್ಗೆ? ನೀವು ಯಾವ ಪ್ರಕೃತಿ, ನೀವು ಪ್ರಕೃತಿ ಧರ್ಮ ಪಾಲನೆ ಮಾಡ್ತೀರಾ ನೀವು? ನಿಮಗೆ ಮರ ಅಂದ್ರೆ ಇಷ್ಟನಾ? ಮುಂದಿನ ಭಾನುವಾರ ಬರ್ತೀರಾ ಕಾಡಿಗೆ ವಾಕಿಂಗ್ ಬರ್ತೀರಾ? ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.